ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆ ಯಾವಾಗಲೂ ಸ್ವಚ್ಛವಾಗಿ ಕಾಣೋದಕ್ಕೆ ಕಾರಣವಾಗಿರುವಂತಹ ನನ್ನ ಪೀಸ್ಫುಲ್ ಮಾರ್ನಿಂಗ್ ರೊಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿ ಒಂದು ಸ್ಲೋ ಮಾರ್ನಿಂಗ್ ರೊಟೀನ್ ಅನ್ನೋದು ಇರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡ್ತಾ ಹೋಗಿ. ಚಾನಲ್ಗೆ ಸಂಬಂಧಪಟ್ಟಂಗೆ ಲಾಸ್ಟ್ ವಿಡಿಯೋಸಲ್ಲಿ ಹೇಳ್ದಂಗೆ ವಾರಕ್ಕೆ 3 ವಿಡಿಯೋಸ್ ಮಾತ್ರನೇ ಶೇರ್ ಮಾಡ್ತಾ ಇದ್ದೀನಿ. ಮಂಗಳವಾರ, ಗುರುವಾರ, ಶನಿವಾರ ವಿಡಿಯೋಸ್ ಬರುತ್ತೆ. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ಕಂಟೆಂಟ್. ರೀಸೆಂಟಾಗಿ ತುಳಸಿ ಗಿಡನ ಚೇಂಜ್ ಮಾಡಿದೆ. ಫಸ್ಟ್ ಇದ್ದಂಥ ತುಳಸಿ ಗಿಡ ತುಂಬ ಉದ್ದವಾಗಿ ಬೆಳೆದಿತ್ತು, ಎಲೆಗಳೆಲ್ಲ ಚಿಕ್ಕದಾಗಿದ್ದರಿಂದ ಈಗ ನಾನು ಹೊಸ ತುಳಸಿ ಗಿಡನ ಹಾಕಿದ್ದೀನಿ. ಈ ಗಿಡನ ಹಾಕಿ ಆಲ್ಮೋಸ್ಟ್ ಒಂದು 15 to 20 ಡೇಸ್ ಏನೋ ಆಗಿದೆ. ಹಬ್ಬಕ್ಕೆ ಮುಂಚೆ ಹಾಕಿದ್ದಂಥ ಗಿಡ ಆಗ ತುಂಬ ಪುಟ್ಟದಾಗಿತ್ತು. ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಸೊ ಇದಕ್ಕೆ ನಾನು ಫಾಲೋ ಮಾಡ್ತಾ ಇರೋ ಒಂದೇ ರೊಟೀನ್ ಏನಂದರೆ, ಇವತ್ತಿನ ದಿನ ಯಾವ ಟೈಮಿಗೆ ನೀರು ಹಾಕಿರ್ತೀನೋ ನೆಕ್ಸ್ಟ್ ಡೇ ಕೂಡ ಅದೇ ಟೈಮ್ಗೆ ವಾಟ್ರಿಂಗ್ ಮಾಡ್ತೀನಿ. ಒನ್ಸ್ ಫ್ರೆಶ್ ಆಗಿ ತುಳಸಿ ಗಿಡಕ್ಕೆ ನೀರು ಹಾಕಿದ್ಮೇಲೆ ನನ್ನ ರೊಟೀನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಹಿಂದಿನ ದಿನ ರಾತ್ರಿಯಲ್ಲಿ ಸ್ಟವ್ ಎಲ್ಲ ಕ್ಲೀನ್ ಮಾಡಿದಾಗ ಈ ಬರ್ನರ್ಸ್ ಎಲ್ಲ ಕೂಡ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೆ. ಅದೆಲ್ಲನೂ ಡ್ರೈ ಆಗಿದೆ. ಅದರ ಜಾಗದಲ್ಲಿ ಫಿಕ್ಸ್ ಮಾಡಿಕೊಂಡು ಮಿಲ್ಕ್ ಬಾಯ್ಲ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಹಾಲನ್ನ ಕಾಫಿ ಟೀಗಿಂತ ಮೊಸರು ಮಜ್ಜಿಗೆಗೆ ಜಾಸ್ತಿ ಯೂಸ್ ಮಾಡ್ತೀವಿ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ 1 ಲೀಟರ್ ಮಿಲ್ಕ್ನ ಬಾಯ್ಲ್ ಮಾಡೋಕ್ಕೆ ಇಟ್ಟರೆ 3/4 ಲೀಟ್ರಷ್ಟು ಹಾಲನ್ನ ಮೊಸರು ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಹಾಲು ಕಾಯಿಸ್ಬೇಕಾದ್ರೆ ಯಾವಾಗಲೂ ಪಾತ್ರೆನ ಒಂದ್ಸತಿ ತೊಳೆದ್ಬಿಟ್ಟು ಕಾಯಿಸ್ಬೇಕು. ಸೊ ಇದರಿಂದ ತಳಭಾಗದಲ್ಲಿ ಜಾಸ್ತಿ ಅಂಟಂಟಾಗ್ದಿರ ಇರುತ್ತೆ. ಪಾತ್ರೆ ಕ್ಲೀನ್ ಮಾಡುವಾಗ ತುಂಬ ಸುಲಭ ಆಗುತ್ತೆ. ಇನ್ನು ಈ ಸ್ಟವ್ ಬಗ್ಗೆ ಕೂಡ ಸುಮಾರಷ್ಟು ಕಮೆಂಟ್ಸ್ ಬರ್ತಿದೆ. ತಗೊಂಡಿದ್ದ ಕೂಡಲೇ ಇದ್ರ ಬಗ್ಗೆ ರಿವ್ಯೂ ಕೊಡೋದಕ್ಕಿಂತ ಸ್ವಲ್ಪ ದಿನಗಳು ಯೂಸ್ ಮಾಡಿದ್ಮೇಲೆ ಇದ್ರ ಬಗ್ಗೆ ರಿವ್ಯೂನ ಕೊಟ್ಟರೆ ನಿಮ್ಮಲ್ಲಿ ಯಾರಿಗಾದ್ರೂ ಯೂಸ್ ಆಗುತ್ತೆ ಅನ್ನೋದ್ರಿಂದ ಇದ್ರ ಬಗ್ಗೆ ನಾನು ಎಲ್ಲೂ ಪ್ರಸ್ತಾವನೆ ಮಾಡಿಲ್ಲ. ಸಮ್ಮರ್ ಆಗಿರೋದ್ರಿಂದ ಬಾಡಿ ಹೈಡ್ರೇಟಿಂಗ್ ಆಗಿ ಇಟ್ಕೊಳ್ಳೋದಕ್ಕೋಸ್ಕರ ಜಾಸ್ತಿ ನೀರು ಕುಡಿಬೇಕು ಅಂತ ಹೇಳ್ತಾರೆ. ಸೊ ನಾನು ಎಲ್ಲ ಬಾಟಲ್ಸಲ್ಲೂ ಕೂಡ ನೀರನ್ನ ತುಂಬಿಸಿ ಇಟ್ಟರೆ ಯಾವುದೋ ಒಂದು ಟೈಮಲ್ಲಿ ಕಾಣಿಸಿದ ಕೂಡಲೇ ಇಮ್ಮಿಡಿಯೇಟಾಗಿ ಕುಡಿತಾರೆ ಅನ್ನೋದ್ರಿಂದ ಈ ಥರ ಗ್ಲಾಸ್ ಬಾಟಲ್ಸಲ್ಲಿ ಯಾವಾಗಲೂ ನೀರನ್ನ ಫಿಲ್ ಮಾಡಿ ಇಡ್ತೀನಿ. ಇನ್ನೊಂದು ವಿಚಾರ, ನೀವೇನಾದರೂ ವಾಟರ್ ಪ್ಯೂರಿಫೈಯರ್ಸ್ನ ಯೂಸ್ ಮಾಡ್ತಾ ಇದ್ರೆ ಅದನ್ನು ಆದಷ್ಟು ಬೆಳಗಿನ ಜಾವನೇ ಆನ್ ಮಾಡಿ. ದಿನಕ್ಕೆ 1 ಸತಿ ಮಾತ್ರನೇ ನಾನು ಆನ್ ಮಾಡ್ತೀನಿ. ಅರ್ಲಿ ಮಾರ್ನಿಂಗ್ ಆನ್ ಮಾಡಿದ್ರೆ ಎಷ್ಟು ನೀರು ಬೇಕೋ ಅಷ್ಟು ವಾಟರ್ ಬಾಟಲ್ಸಲ್ಲಿ ಫಿಲ್ ಮಾಡಿ ಇಟ್ಕೊಂಡು ಸ್ವಿಚ್ನ ಆಫ್ ಮಾಡ್ತೀವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗೋವರೆಗೂ ಮತ್ತೆ ನಾವು ಫಿಲ್ಟರ್ನ ಆನ್ ಮಾಡಲ್ಲ. ಇನ್ನು ನಮ್ಮ ಗಿಡದಲ್ಲಿ ಬಿಟ್ಟಿರುವಂಥ ಕೆಲವೊಂದು ರೋಸ್ ಫ್ಲವರ್ಸ್ನ ಕಿತ್ಕೊಂಡು ಬಂದು ಗ್ಲಾಸಲ್ಲಿ ನೀರು ಹಾಕಿ ಈ ಥರ ಇಟ್ಟಿದ್ದೀನಿ. ನೋಡೋಕ್ಕೂ ಕೂಡ ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋದ್ರಿಂದ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಿದೆ ಅಲ್ವಾ. ಈ ಬಾಟಲ್ಸ್ ಎಲ್ಲ ಅದರ ಜಾಗದಲ್ಲಿ ಇಟ್ಟು ಈಗ ಡಿಟಾಕ್ಸ್ ವಾಟರ್ನ ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ. ಒಂದು ಗ್ಲಾಸಲ್ಲಿ ಉಗುರು ಬೆಚ್ಚಗಿರುವಂಥ ನೀರನ್ನ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಪೌಡರ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಪೌಡರ್ನ ನಾನು ಲಾಸ್ಟ್ ವಿಡಿಯೋದಲ್ಲೇ ಶೇರ್ ಮಾಡಿದ್ದೀನಿ. ಡೈಜೆಷನ್ ಪ್ರಾಬ್ಲಮ್ ಇರೋವಂಥವ್ರು, ಮೆಟಬಾಲಿಸಮಲ್ಲಿ ಏನಾದರೂ ವೇರಿಯೇಷನ್ಸ್ ಇರೋವಂಥವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಕೂಡ ಹೇಳಿದ್ದೀನಿ. ಅಷ್ಟರಲ್ಲಿ ಮಿಲ್ಕ್ ಬಾಯ್ಲ್ ಮಾಡೋಕ್ಕೆ ಏನಿಟ್ಟಿದ್ದೆ ಅದು ಕೂಡ ಉಕ್ಕಿ ಬರ್ತಿತ್ತು. ಅದನ್ನು ಚೆಕ್ ಮಾಡಿಕೊಂಡು ಅದರಲ್ಲಿ ಈ ಥರ ಒಂದು ಸ್ಪೂನ್ನ ಹಾಕ್ತಾ ಇದ್ದೀನಿ. ಸೊ ಇದರಿಂದ ಮಿಲ್ಕ್ ಉಕ್ಕಿ ಬರ್ದಿರ ಇರುತ್ತೆ. ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಇನ್ನು ನಾನು ಆಗಲೇ ಹೇಳಿರೋವಂಥ ಪೌಡರ್ನ ಒಂದು 1/4 ಸ್ಪೂನಷ್ಟು ಒಂದು ಗ್ಲಾಸ್ ಆಫ್ ವಾಟರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು 5 ನಿಮಿಷ ಇದನ್ನು ಸೈಡ್ಗೆ ಇಡ್ತೀನಿ. ಇನ್ನು ಒಂದು 5-6 ದಿನದಿಂದ ಹೊಸ್ಲಿಗೆ ಅರಿಶಿನ ಕುಂಕುಮ ಹಚ್ಚಿರಲಿಲ್ಲ. ಆದರೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಬ್ಸರ್ವ್ ಮಾಡಿದ್ರಲ್ಲ. ಇನ್ನು ಬೆಳಗಿನ ಜಾವ ಹಾಕಿದ್ದಂತಹ ನೀರು ಈ ಥರ ಹೊರಗಡೆ ಬಂದಿದೆ. ನೀರು ಈ ಥರ ಹೊರಗಡೆ ಬರ್ತಿದೆ ಅನ್ನೋದಾದರೆ ಏರ್ ಸರ್ಕ್ಯುಲೇಷನ್ ಚೆನ್ನಾಗಾಗಿದೆ ಅಂತ ಅರ್ಥ. ಅಷ್ಟರಲ್ಲಿ ಹೆಲ್ಪರ್ ಕೂಡ ಬಂದಿದ್ದರು. ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋಷ್ಟರಲ್ಲಿ ನನ್ನ ಕೆಲಸಗಳನ್ನ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಊರಿಂದ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತೊಗೊಂಡು ಬಂದಿದ್ವಿ. ಹಸಿಯಾಗಿದ್ದರಿಂದ ಅದನ್ನು ಬಿಸಿಲಲ್ಲೇ ಇಟ್ಟಿದ್ದೆ. ಈಗ ಅದನ್ನೆಲ್ಲ ತೊಗೊಂಡೋಗಿ ಒಳಗಡೆ ಇಟ್ಕೊಳ್ತಿದ್ದೀನಿ. ಈರುಳ್ಳಿ ತೊಗೊಂಡು ಬಂದಿದ್ದಂತಹ ಕವರಲ್ಲೇ ಒಣಗಿರುವಂಥ ಹೂಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಯೂಶ್ವಲಿ ನಾನು ಪೂಜೆಯಲ್ಲಿ ಯೂಸ್ ಮಾಡಿರುವಂಥ ಹೂಗಳನ್ನ ಆ ಕಡೆ ಈ ಕಡೆ ಬಿಸಾಡ್ದಿರ ಈ ಪ್ಲ್ಯಾಂಟ್ಸಲ್ಲೇ ಹಾಕಿರ್ತೀನಿ. ವಾರಕ್ಕೆ ಒಮ್ಮೆ ಅಥವಾ 2 ಬಾರಿ ಈ ಥರ ಒಂದು ಕವರಲ್ಲಿ ಹಾಕ್ಕೊಂಡೋಗಿ ಟೆರೆಸಲ್ಲಿರುವಂಥ ಗಿಡಗಳಿಗೆ ಹಾಕ್ತೀನಿ. ಆ ಕೆಲಸ ಮುಗಿಯೋಷ್ಟರಲ್ಲಿ 5 ನಿಮಿಷ ಆಗಿದೆ. ಈಗ ನಾನು ಮಿಕ್ಸ್ ಮಾಡಿಟ್ಟಿರುವಂಥ ಡಿಟಾಕ್ಸ್ ವಾಟರ್ನ ತೊಗೊಳ್ತಾ ಇದ್ದೀನಿ.
ಬೆಳಗಿನ ಜಾವ ಕುಡಿಯುವಂಥ ನೀರನ್ನ ಆದಷ್ಟು ನಿಧಾನವಾಗಿ ಸಿಪ್ ಬೈ ಸಿಪ್ ಎಂಜಾಯ್ ಮಾಡಬೇಕು ಅಂತ ಹೇಳ್ತಾರೆ. ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳುವಂತಹ ಯಾವುದಾದ್ರೂ ವಾಟರ್ ಆಗಲಿ ಆದಷ್ಟು ನಿಧಾನವಾಗಿ ಕುಡಿಬೇಕು. ನಮ್ಮ ಮೆಟಬಾಲಿಸಮ್ ಅನ್ನೋದು ಬೆಳಗಿನ ಜಾವ ಸ್ಟಾರ್ಟ್ ಆಗುವಂಥದ್ದೇ ಈ ವಾಟರಿಂದ ಅಲ್ವಾ. ಸೊ ಎಷ್ಟು ನಿಧಾನವಾಗಿ ತೊಗೊಂಡ್ರೆ ಬಾಡಿ ಅಷ್ಟು ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಇನ್ನು ಕ್ಲೆನ್ಸರ್ ಥರನೂ ವರ್ಕ್ ಆಗುತ್ತೆ. ಅಷ್ಟೇ ಅಲ್ಲ, ವೆಯ್ಟ್ ಲಾಸ್ ಮಾಡೋ ಅಂಥವ್ರಿಗೂ ಕೂಡ ಇದು ತುಂಬಾ ಒಳ್ಳೆಯದು. ಇನ್ನು ಈ ಸಮ್ಮರಲ್ಲಂತೂ ಲೈಟಿಂಗ್ ನೋಡ್ತಿರ್ಬೋದು ಎಷ್ಟು ಡೈರೆಕ್ಟಾಗಿ ಬಂದು ಬೀಳ್ತಿದೆ ಅಂತ. ಸನ್ರೈಸ್ ಅಂತೂ ಅರೌಂಡ್ 9:30 to 10 o'clockವರೆಗೂ ಡೈರೆಕ್ಟಾಗಿ ಈ ಥರ ಬರ್ತಿರುತ್ತೆ. ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರಬೇಕು ಅಂದರೆ ಗಿಡಗಳನ್ನ ಬೆಳೆಸಬೇಕು ಅಂತ ಹೇಳ್ತಾರೆ. ಬಟ್ ಆ ಗಿಡಗಳು ಬೆಳಿಬೇಕು ಅಂದರೆ ಗಾಳಿ ಬೆಳಕು ಸರಾಗವಾಗಿ ಬರಬೇಕು. ನೀವು ಬೆಳಕು ಬರದೇ ಇರೋ ಕಡೆ ಗಿಡಗಳನ್ನ ಇಟ್ಟರೆ ಅಷ್ಟು ಚೆನ್ನಾಗಿ ಗ್ರೋ ಆಗಲ್ಲ. ಸೊ ಗಿಡಗಳು ಎಲ್ಲಿ ಚೆನ್ನಾಗಿ ಬೆಳೆಯುತ್ತೋ ಅಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಅಂತ ಅರ್ಥ. ಅಂದರೆ ಗಿಡಗಳು ಬದುಕಕ್ಕೆ ಬೇಕಾಗಿರುವಂತಹ ಗಾಳಿ ಬೆಳಕು ಚೆನ್ನಾಗಿ ಬರ್ತಿದೆ ಅಂತ ಅರ್ಥ. ಗಿಡಗಳಿಗೆ ಯಾವ ಥರ ಗಾಳಿ ಬೆಳಕು ಬೇಕೋ ಮನುಷ್ಯನಿಗೂ ಕೂಡ ಅದೇ ಥರ ಅಗತ್ಯ ಇರುತ್ತೆ. ಸೊ ಆದಷ್ಟು ಮನೆ ಕಟ್ಟುವಾಗ ಗಾಳಿ ಬೆಳಕು ಚೆನ್ನಾಗಿ ಬರೋ ಥರ ನೋಡಿಕೊಂಡ್ರೆ ಬೆಟರು. ಗೇಟ್ ಹತ್ರ ಎಲ್ಲ ನೀರು ಹಾಕಿದ್ದಾಗಿದೆ, ರಂಗೋಲಿ ಹಾಕಬೇಕು. ಅಷ್ಟರಲ್ಲಿ ಟೆರೆಸಲ್ಲಿರುವಂಥ ಗಿಡಗಳಿಗೂ ಕೂಡ ವಾಟ್ರಿಂಗ್ ಮಾಡೋಣ ಅಂತ ಬಂದೆ. ಫಸ್ಟಿಗೆ ಇದರಲ್ಲಿ ಬಿಟ್ಟಿರುವಂಥ ಹೂಗಳನ್ನೆಲ್ಲ ಕಿತ್ಕೊಳ್ತಾ ಇದ್ದೀನಿ. ಈಗ ಮಲ್ಲಿಗೆ ಹೂ ಸೀಸನ್ ಆಗಿರೋದ್ರಿಂದ ಇದೇ ಸೀಸನಲ್ಲಿ ಸೇಮ್ ಗಿಡದಲ್ಲೇ ಒಂದು 4-5 ಸತಿ ಮಲ್ಲಿಗೆ ಹೂಗಳು ಬಿಡಬೇಕು ಅನ್ನೋದಾದರೆ ಒನ್ಸ್ ಆ ಗಿಡದಲ್ಲಿ ಹೂವು ಬಿಟ್ಟ ಮೇಲೆ ಇಮ್ಮಿಡಿಯೇಟಾಗಿ ಎಲ್ಲ ಅದನ್ನು ಟ್ರಿಮ್ ಮಾಡಿ. ಸೊ ಯೂಶ್ವಲಿ ನಾನು ರೆಗ್ಯುಲರಾಗಿ ಇದನ್ನು ಫಾಲೋ ಮಾಡ್ತಿರ್ತೀನಿ. ಲಾಸ್ಟ್ ಟೈಮ್ ಕೂಡ ಒಬ್ಬರು ನಂಗೆ ಸಜೆಸ್ಟ್ ಮಾಡಿದರು. ಸೊ ಟ್ರಿಮ್ ಮಾಡಿದ್ಮೇಲೆ ಬಂದಿರೋಂತಹ ಹೂಗಳೇ ಇದು. ಸೊಪ್ಪಿನ ಗಿಡಗಳಲ್ಲೇ ಬೀನ್ಸ್ನ ಕೂಡ ಹಾಕಿದ್ದೆ. ಬೀನ್ಸ್ ಗಿಡಗಳು ಎತ್ತರವಾಗಿರೋ ಕಾರಣ ಸೊಪ್ಪು ಸ್ವಲ್ಪ ಚಿಕ್ಕದಾಗೆ ಬಂದಿದೆ. ಇನ್ನು ಮಿಷಿನಲ್ಲಿ ಬಟ್ಟೆಗಳೆಲ್ಲ ವಾಶ್ ಆಗಿತ್ತು, ಅವುಗಳನ್ನೆಲ್ಲ ನೀಟಾಗಿ ಒಣಗಾಕಿ ಕೆಳಗಡೆ ಹೋಗ್ತಿದ್ದೀನಿ. ಇನ್ನು ನೈಟಲ್ಲಿ ಮಕ್ಕಳು ಮಲ್ಗಕ್ಕೆ ಬಂದಾಗ ವಾಟರ್ ಬಾಟಲ್ಸು ಕೂಡ ಫಿಲ್ ಮಾಡಿ ತೊಗೊಂಡು ಬಂದಿರ್ತಾರೆ. ಆ ಎಂಟಿ ಬಾಟಲ್ಸ್ನ ಕೆಳಗಡೆ ಹೋಗ್ಬೇಕಾದ್ರೆ ಹಂಗೆ ತೊಗೊಂಡು ಹೋಗ್ತಿದ್ದೀನಿ. ಕಿತ್ಕೊಂಡ್ಬಂದಿರೋ ಹೂಗಳೆಲ್ಲ ಈ ಬ್ರಾಸ್ ಫ್ರೂಟ್ ಬೌಲಲ್ಲಿ ಹಾಕ್ಬಿಟ್ಟು ಕಿಚನ್ಗೆ ಹೊರಟಿದ್ದೀನಿ. ಇನ್ನು ಈಗ ಒಂದು ಜ್ಯೂಸ್ನ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡೆ. ಊರಿಂದ ಬೆಲ್ಲದ ಹಣ್ಣನ್ನ ತೊಗೊಂಡು ಬಂದಿದ್ವಿ. ಫಸ್ಟು ಅದರ ವಾಸನೆ ನೋಡ್ತಿದ್ದೀನಿ. ಗಮ್ ಅಂತ ವಾಸನೆ ಬರ್ತಿದ್ರೆ ಅದು ಚೆನ್ನಾಗಿ ಹಣ್ಣಾಗಿದೆ ಅಂತ ಅರ್ಥ. 2 ಫ್ರೂಟ್ಸ್ ಚೆನ್ನಾಗಿ ಹಣ್ಣಾಗಿತ್ತು. ಅವುಗಳನ್ನ ಈ ಥರ ಒಡೆದ್ಬಿಟ್ಟು ಪಲ್ಪ್ನ ಸಹಾಯದಿಂದ ಜ್ಯೂಸ್ನ ಮಾಡ್ತಾ ಇದ್ದೀನಿ. ಅಟ್ ಪ್ರೆಸೆಂಟ್ ಇದು ಸೀಸನಲ್ ಫ್ರೂಟ್ ಆಗಿರೋದ್ರಿಂದ ಡೆಫಿನೆಟ್ಲಿ ನೀವು ಕೂಡ ಯೂಸ್ ಮಾಡಿ. ಈ ಫ್ರೂಟಲ್ಲಿ ಐರನ್ ಕಂಟೆಂಟ್ ಇರೋದ್ರಿಂದ ಹಿಮೋಗ್ಲೋಬಿನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಫೈಬರ್ ರಿಚ್ ಆಗಿರೋದ್ರಿಂದ ಇಮ್ಯುನಿಟಿಗೂ ಕೂಡ ಒಳ್ಳೆಯದು, ಡೈಜೆಷನ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲ, ಮೆನ್ಸ್ಟ್ರಲ್ ಹೆಲ್ತ್ಗೂ ಕೂಡ ಒಳ್ಳೆಯದು, ಗಟ್ ಹೆಲ್ತ್ಗೆ, ಸ್ಕಿನ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ಸ್ವಲ್ಪ ಬೆಲ್ಲದ ಪೌಡರ್ನ ಹಾಕಿ ಒಂಚೂರು ಏಲಕ್ಕಿ ಹಾಕ್ಕೊಳ್ಬೋದು. ಬಟ್ ನಾನು ಇದರಲ್ಲಿ ಏಲಕ್ಕಿನ ಯೂಸ್ ಮಾಡಲ್ಲ. ಒಂಚೂರು ಬೆಲ್ಲದ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತೀನಿ. ಯಾವಾಗಲೂ ನೀಟಾಗಿರಬೇಕು ಅಂದರೆ ಅಡುಗೆ ಮಾಡೋಕ್ಕೆ ಏನೇನು ಪದಾರ್ಥಗಳೆಲ್ಲ ಹೊರಗಡೆ ತೆಗೆದಿಟ್ಟಿರ್ತೀವಿ ಅವುಗಳನ್ನ ಒನ್ಸ್ ಯೂಸ್ ಮಾಡಿದ್ಮೇಲೆ ಅದರ ಜಾಗದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ಫ್ರೂಟ್ ಒನ್ ಆಫ್ ಮೈ ಫೇವ್ರೆಟ್ ಫ್ರೂಟ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾವು ಚಿಕ್ಕ ಮಕ್ಕಳಿರ್ಬೇಕಾದ್ರೆ ಜಾಸ್ತಿನೇ ತಿಂತಿದ್ವಿ. ಸೊ ಒನ್ ಆಫ್ ಮೈ ಫೇವ್ರೆಟ್ ಫ್ರೂಟ್ ಆಗಿರೋದ್ರಿಂದ ಯಾವಾಗಲೂ ಕೂಡ ನಾನು ಇದನ್ನು ತರಿಸ್ಕೊಳ್ತಾನೆ ಇರ್ತೀನಿ ಊರಿಂದ. ಸೊ ಈ ಫ್ರೂಟ್ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಮಾಡಿರೋ ಜ್ಯೂಸ್ನ 4 ಗ್ಲಾಸಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಇದು ಬೇಕಂದರೆ ನೀವು ಸ್ವಲ್ಪ ನೀರಾಗಿ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ತಿಕ್ಕಾಗೆ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಇಟ್. ಒನ್ಸ್ ಮಿಕ್ಸಿನ ಯೂಸ್ ಮಾಡಿದ್ಮೇಲೆ ಸಿಂಕಲ್ಲಿ ಹಾಕ್ದಿರಾ ಒಂದ್ಸತಿ ನೀಟಾಗಿ ವಾಶ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಈ ಮಿಕ್ಸಿನ ಒಂದು ಸ್ಟೂಲ್ ಹಾಕ್ಬಿಟ್ಟು ಅದ್ರ ಮೇಲೆ ಇಟ್ಟಿದ್ದೆ. ಬಟ್ ಇದರ ರಬ್ಬರ್ ಏನಿರುತ್ತೆ ಕೆಳಗಡೆ ಅದು ಅದ್ರ ಮೇಲೆ ಟೈಟಾಗಿ ಅಂಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕಲೆಗಳಾಗ್ತಿತ್ತು. ಸೊ ಅದಕ್ಕೋಸ್ಕರ ನಾನು ತೆಗೆದಿಟ್ಟಿದ್ದೀನಿ. ಆ ಸ್ಟೂಲ್ ಬಗ್ಗೆ ಕೂಡ ಸುಮಾರಷ್ಟು ಕಮೆಂಟ್ಸ್ ಬರ್ತಿತ್ತು. ನಾನು ಅದನ್ನು ನೆಸ್ತೇಶದಲ್ಲಿ ತೊಗೊಂಡಿದ್ದೀನಿ. ಅದರ ಲಿಂಕ್ ಕೊಡೋಣ ಅಂತ ನೋಡಿದ್ರೆ ಅವೈಲಬಲ್ ಇರಲಿಲ್ಲ.
ಈಗ ಏನಾದರೂ ಅವೈಲಬಲ್ ಇದೆಯೇನೋ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಜ್ಯೂಸ್ ಮಾಡುವಾಗ ಕೌಂಟರು ಸ್ವಲ್ಪ ಗಲೀಜಾಗಿತ್ತು, ಅದನ್ನು ಒಂದ್ಸತಿ ವೈಪ್ ಮಾಡಿಬಿಟ್ಟು ಜ್ಯೂಸ್. ಇನ್ನು ಮಕ್ಕಳಿಬ್ರು ಪಾರ್ಕ್ಗೆ ಹೋಗಿದ್ದಾರೆ, ಅವ್ರು ಬಂದ ಮೇಲೆ ಜ್ಯೂಸ್ನ ಕುಡಿತಾರೆ. ಅಷ್ಟರಲ್ಲಿ ನಾವು ಜ್ಯೂಸ್ ಕುಡಿತಾ ಇದ್ದೀವಿ. ಈ ಜ್ಯೂಸ್ ತುಂಬಾ ಟೇಸ್ಟಿಯಾಗಿರುತ್ತೆ. ನನ್ನ ಈ ಕೆಲಸಗಳೆಲ್ಲ ಮುಗಿಯೋಷ್ಟರಲ್ಲಿ ಮೇಲಿಂದ ಕೆಳಗಡೆವರೆಗೂ ಮನೆ ಕ್ಲೀನಿಂಗ್ ಎಲ್ಲನೂ ಮುಗ್ದಿದೆ. ಜಸ್ಟ್ ಈ ಫ್ಲೋರ್ ಮಾತ್ರನೇ ಬಾಕಿ ಇದೆ. ಒನ್ಸ್ ಡಸ್ಟಿಂಗ್ ಆದಮೇಲೆ ಫ್ಲೋರ್ ಕ್ಲೀನ್ ಮಾಡ್ತಾರೆ. ಕುಡ್ದಿರುವಂತಹ ಜ್ಯೂಸ್ ಗ್ಲಾಸಸ್ನ ಸಿಂಕಲ್ಲಿ ಡೈರೆಕ್ಟಾಗಿ ಹಿಡ್ದಿರ ಒಂದ್ಸತಿ ವಾಟರ್ ವಾಶ್ ಮಾಡಿಬಿಟ್ಟು ಸೈಡ್ಗೆ ಇಟ್ಕೊಳ್ತೀನಿ. ಗ್ಲಾಸ್ ವೇರ್ನ ಯೂಸ್ ಮಾಡಿದ್ಮೇಲೆ ಡೈರೆಕ್ಟಾಗಿ ಸಿಂಕಲ್ಲಿ ಹಾಕ್ತೀರಾ, ಸೈಡ್ಗೆ ಇಟ್ಕೊಂಡ್ರೆ ಬೆಟರು. ಗ್ಲಾಸ್ ವೇರ್ ಈಸಿಯಾಗಿ ಮೇಂಟೈನ್ ಮಾಡಬೇಕು ಅಂದರೆ ಇದು ಒಂದು ಒಳ್ಳೆ ಹ್ಯಾಬಿಟ್ ಅಂತಲೇ ಹೇಳ್ಬೋದು. ಅಷ್ಟರಲ್ಲಿ ಮಿಲ್ಕು ಕೂಡ ಸ್ವಲ್ಪ ಉಗುರು ಬೆಚ್ಚಗಾಗಿದೆ. ಯಾವ ಪಾತ್ರೆಯಲ್ಲಿ ಮೊಸರು ಮಾಡಬೇಕೋ ಆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಇನ್ನೂ ಸ್ವಲ್ಪ ತಣ್ಣಗಾಗಬೇಕಾಗಿತ್ತು. ಈ ಪಾತ್ರೆನ ಕೂಡ ಸೈಡ್ಗೆ ಇಟ್ಕೊಂಡು ಪ್ಲಾಂಟ್ಸ್ ಕೇರ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಪ್ರತಿದಿನ ಕೂಡ ಈ ಥರ ವಾಟರ್ನ ಸ್ಪ್ರಿಂಕಲ್ ಮಾಡಲ್ಲ. ಬಟ್ ಈಗ ಸಮ್ಮರ್ ಆಗಿರೋದ್ರಿಂದ ಅದರಲ್ಲೂ ಸ್ವಲ್ಪ ಧೂಳು ಜಾಸ್ತಿ ಬರ್ತಾ ಇರೋದ್ರಿಂದ ಪ್ರತಿನಿತ್ಯ ಕೂಡ ವಾಟರ್ನ ಸ್ಪ್ರೇ ಮಾಡ್ತೀನಿ. ಗಿಡಗಳು ಇಟ್ಕೊಂಡಿರೋ ಅಂಥವ್ರಿಗೆ ಈ ಸ್ಪ್ರೇ ಬಾಟಲ್ ಅಂತೂ ತುಂಬ ಎಫೆಕ್ಟಿವ್ ಆಗಿ ಯೂಸ್ ಆಗುತ್ತೆ. ಇದರ ಲಿಂಕ್ ಬೇಕಂದರೆ ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಅಷ್ಟರಲ್ಲಿ ಎಲ್ಪರ್ ಕೆಲಸ ಎಲ್ಲನೂ ಮುಗ್ದಿದೆ. ಅವ್ರಿಗೂ ಕೂಡ ಕಾಫಿನ ರೆಡಿ ಮಾಡ್ತಿದ್ದೀನಿ. ಯೂಶ್ವಲಿ ಈ ಟೈಮಲ್ಲಿ ರೊಟೀನ್ ಸ್ವಲ್ಪ ಹರಿಬರಿಯಲ್ಲೇ ಇರುತ್ತೆ. ಬಟ್ ಈಗ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಸ್ಲೋ ಮಾರ್ನಿಂಗ್ ಅಂತಲೇ ಹೇಳ್ಬೋದು. ರೊಟೀನು ಕೂಡ ಸ್ವಲ್ಪ ಸ್ಲೋ ಆಗೇ ಸ್ಟಾರ್ಟ್ ಆಗುತ್ತೆ. ಒನ್ಸ್ ಈ ಓಲ್ಡರ್ನ ಕೂಡ ನೀಟಾಗಿ ವಾಶ್ ಮಾಡಿಬಿಟ್ಟು ಕ್ಲಾತಿಂದ ಒರೆಸಿ ಕಟ್ಲರಿ ಯೂನಿಟಲ್ಲಿ ಇಟ್ಕೊಂಡಿದ್ದೀನಿ. ಅಬ್ಸರ್ವ್ ಮಾಡಿದ್ರಲ್ವಾ, ಮನೆ ಕ್ಲೀನಿಂಗ್ ಎಲ್ಲನೂ ಆಗಿದೆ. ಫ್ಲೋರ್ ಕೂಡ ನೀಟಾಗಿದೆ. ಗಿಡಗಳು ಕೂಡ ತುಂಬ ಕಳಕಳೆಯಿಂದ ಕಾಣಿಸ್ತಾ ಇದೆ. ಈ ಟೈಮಲ್ಲಂತೂ ಸನ್ರೈಸ್ ಡೈರೆಕ್ಟಾಗಿ ಗಿಡಗಳ ಮೇಲೆ ಮನೆ ಒಳಗಡೆ ಬೀಳೋದ್ರಿಂದ ಈ ನೇಚರ್ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸ್ಪೆಷಲಿ ಈ ಒಂದು ಅಟ್ಮಾಸ್ಫಿಯರ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಇನ್ನು ಈ ಕಿಟಕಿಯಲ್ಲೂ ಕೂಡ ಕೆಲವೊಂದು ಗಿಡಗಳನ್ನ ಇಟ್ಕೊಂಡಿದ್ದೀನಿ. ಈ ಗಿಡಗಳಿಗೆಲ್ಲ ವಾಟರ್ನ ಸ್ಪ್ರೇ ಮಾಡಿದ್ದೆ. ವಾರಕ್ಕೆ ಒಮ್ಮೆ ಈ ಗಿಡಗಳನ್ನೆಲ್ಲ ಸೈಡ್ಗೆ ಇಟ್ಕೊಂಡು ಈ ಕಿಟಕಿನ ಕೂಡ ಒಂದ್ಸತಿ ಒರೆಸ್ಕೊಳ್ತೀನಿ. ತುಂಬ ಜನ ಮಾರ್ನಿಂಗ್ ಟೈಮ್ ವಾಕಿಂಗು ಯೋಗ ಎಲ್ಲ ಮಾಡ್ತಾರೆ. ಅಟ್ ಪ್ರೆಸೆಂಟ್ ನಾನು ಕೆಲವೊಂದು ಸತಿ ವಾಕಿಂಗ್ ಹೋಗ್ತೀನಿ. ಅದು ಬಿಟ್ಟರೆ ಈ ಥರ ನನ್ನ ಸ್ಪೇಸ್ನ ಆರ್ಗನೈಸ್ ಮಾಡ್ಕೊಳ್ಳೋದ್ರಲ್ಲೇ ಬ್ಯುಸಿಯಾಗಿರ್ತೀನಿ. ಸೊ ಇದು ಕೂಡ ಒಂದು ರೀತಿ ಆ್ಯಕ್ಟಿವ್ನೆಸ್ ಅಂತಲೇ ಹೇಳ್ಬೋದು. ಮನೇನ ಕ್ಲೀನ್ ಆ್ಯಂಡ್ ಆರ್ಗನೈಸಿಂಗ್ ಆಗಿ ಇಟ್ಕೊಳ್ಳೋದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಈ ಒಂದು ಅಟ್ಮಾಸ್ಫಿಯರ್ ನನ್ನ ಕೆಲಸಗಳನ್ನ ನಾನು ಆ್ಯಕ್ಟಿವಿಂದ ಮಾಡ್ಕೊಳ್ಳೋಕ್ಕೆ ತುಂಬಾ ಇನ್ಸ್ಪೈರ್ ಮಾಡುತ್ತೆ. ಪ್ಲಾಂಟ್ಸ್ ಎಲ್ಲ ಕೆಳಗಡೆ ಇಟ್ಟು ಈ ವಿಂಡೋಸ್ ಎಲ್ಲ ನೀಟಾಗಿ ವೈಪ್ ಮಾಡಿದ್ಮೇಲೆ ಯಥಾ ಪ್ರಕಾರ ಆ ಪ್ಲಾಂಟ್ಸ್ನೆಲ್ಲ ಅದರ ಜಾಗದಲ್ಲಿ ಜೋಡಿಸ್ಕೊಳ್ತಾ ಹೋಗ್ತೀನಿ. ಈ ಕೆಲಸನ ನಾನು ಮಧ್ಯಾಹ್ನದ ಟೈಮಲ್ಲೂ ಕೂಡ ಕೆಲವೊಂದು ಸತಿ ಮಾಡ್ಕೊಳ್ತಿದ್ದೆ. ಬಟ್ ಈಗ ಸಮ್ಮರ್ ಆಗಿರೋದ್ರಿಂದ ಬಿಸಿಲು ಜಾಸ್ತಿ ಇರುತ್ತೆ. ಅರೌಂಡ್ 8:30 ಒಳಗಡೆನೇ ಈ ಕೆಲಸಗಳೆಲ್ಲ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಮನೆಯಲ್ಲೂ ಸಣ್ಣ ಸಣ್ಣ ಮಕ್ಕಳಿದ್ರೆ ಅವ್ರ ಕೈಯಲ್ಲಿ ಈ ಥರ ಗಾರ್ಡನಿಂಗ್ ಕೆಲಸಗಳನ್ನ ಕೂಡ ಮಾಡಿಸ್ಬೋದು. ಆಗಲೇ ಹೇಳ್ದಂಗೆ ಧೂಳು ಜಾಸ್ತಿ ಬರ್ತಾ ಇರೋದ್ರಿಂದ ಈ ರೈಲಿಂಗ್ಸ್ನ ಕೂಡ ಪ್ರತಿದಿನ ಒಂದ್ಸತಿ ವೈಪ್ ಮಾಡ್ಕೊಳ್ತೀನಿ. ಈ ಬಿಸಿಲು ನೋಡ್ತಾ ಇದ್ರೆ ಒಂದು 11-12 ಗಂಟೆ ಆಗಿದೆ ಅಂತ ಅಂದ್ಕೊಳ್ತಿದ್ದೀರಲ್ವ. ಬಟ್ ಈಗ ಟೈಮ್ ಇನ್ನೂ ಬಂದು 8:30 9 ಗಂಟೆ ಮಧ್ಯದಲ್ಲೇ ಇದೆ. ಹೊಸ್ಲ ನೀಟಾಗಿ ಒಂದ್ಸತಿ ಬಟ್ಟೆಯಿಂದ ಒರೆಸ್ಕೊಂಡು ಆಮೇಲೆ ಅರಿಶಿನ ಕುಂಕುಮನ ಹಚ್ಕೊಳ್ತೀನಿ. ಈ ಹೊಸ್ಲ ಮೇಲೆ ಹಾಕಿರುವಂಥ ರಂಗೋಲಿ, ತುಳಸಿ ಕಟ್ಟೆ ಹತ್ರ ಹಾಕಿರುವಂಥ ರಂಗೋಲಿನ ನೋಡಿ ಸುಮಾರು ಜನ ಇದರ ಲಿಂಕ್ನ ಕೇಳ್ತಾ ಇದ್ದೀರಾ. ಅಟ್ ಪ್ರೆಸೆಂಟ್ ಈ ಒಂದು ರಂಗೋಲಿ ಸ್ಟೋನ್ ಲಿಂಕ್ ಅನ್ನೋದು ಅವೈಲಬಲ್ ಇಲ್ಲ.
ಇದನ್ನು ಈಸಿಯಾಗಿ ಅಕ್ಕಿಯಿಂದ ಕೂಡ ಮಾಡ್ಕೊಳ್ಬೋದು. ಅದಕ್ಕೆ ಸಂಬಂಧಪಟ್ಟಿರುವಂಥ ವಿಡಿಯೋ ಲಿಂಕ್ ಬೇಕಂದರೆ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಒನ್ಸ್ ಕ್ಲೀನಿಂಗು ಆರ್ಗನೈಸಿಂಗ್ ಎಲ್ಲ ಮುಗಿದ್ಮೇಲೆ ಈ ಒಂದು ಲಿವಿಂಗ್ ಏರಿಯಾನ ಒಂದು ಸತಿ ರೀಅರೇಂಜ್ ಮಾಡ್ಕೊಳ್ತೀನಿ. ಯೂಶ್ವಲಿ ಈ ಟೇಬಲ್ ಮೇಲೆ ಸುಮಾರಷ್ಟು ಐಟಮ್ಸ್ನ ಇಟ್ಕೊಂಡಿರ್ತೀವಿ. ನ್ಯೂಸ್ ಪೇಪರ್ ಇರ್ಬೋದು, ಬೆಳಗ್ಗೆ ಕುಡ್ದಿರೋ ಅಂದರೆ ಡಿಟಾಕ್ಸ್ ವಾಟರ್ ಕುಡ್ದಿರೋವಂಥ ಗ್ಲಾಸಸ್ಸು, ಅದನ್ನೆಲ್ಲ ನೀಟಾಗಿ ಅವುಗಳನ್ನೆಲ್ಲ ತೆಗೆದುಬಿಟ್ಟು ಒಂದು ಸತಿ ವೈಪ್ ಮಾಡಿಕೊಂಡು ಈ ಒಂದು ಟೇಬಲ್ ರನ್ನರ್ನ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಮನೆಯೆಲ್ಲ ಕ್ಲೀನ್ ಆ್ಯಂಡ್ ಆರ್ಗನೈಸಿಂಗ್ ಆಗಿ ಇದ್ದಾಗ ಈ ರನ್ನರ್ ಮೇಲೆ ಕುತ್ಕೊಂಡು ಓದೋವಂತಹ ನ್ಯೂಸ್ ಪೇಪರ್ ಅಥವಾ ಕುಡಿಯುವಂತಹ ಕಾಫಿ ಟೀ ವೈಬ್ ಇದೆ ನೋಡಿ, ಅದು ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಈ ಅಟ್ಮಾಸ್ಫಿಯರ್ ಕೂಡ ಅಷ್ಟೇ ಪ್ಯೂರ್ ಆ್ಯಂಡ್ ಪಾಸಿಟಿವ್ ಆಗಿರುತ್ತೆ. ಸೊ ಆ ವೈಬ್ಸ್ ಕೂಡ ನಾನು ಹೇಳೋಕ್ಕೆ ನಿಮಗೆ ಸಾಧ್ಯವಾಗಲ್ಲ. ಆ ಫೀಲಿಂಗ್ನ ಯಾರೆಲ್ಲ ಅರ್ಥ ಮಾಡ್ಕೊಳ್ತೀರಾ ಅವ್ರಿಗೆ ಮಾತ್ರನೇ ಗೊತ್ತಾಗುತ್ತೆ. ಸೊ ಈಗ ಮೇಲೆ ಬಂದು ಬೆಡ್ರೂಮ್ಸಲ್ಲಿರುವಂಥ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು, ಅದನ್ನೆಲ್ಲ ಚೇಂಜ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ 5 ಡೇಸ್ ನಾನು ಹೊಸ್ಲನ್ನೆಲ್ಲ ಒರೆಸಿರಲಿಲ್ಲ. ಕಾರಣ ಮೆನ್ಸ್ಟ್ರಲ್ ಸೈಕಲ್ಸ್ ಇದ್ದಿದ್ದರಿಂದ ಆ 5 ಡೇಸು ಕೂಡ ನಾನು ಹೊಸ್ಲು ಒರೆಸೋದು, ಅರ್ಶಿನ ಕುಂಕುಮ ಹಚ್ಚೋದೆಲ್ಲನೂ ಮಾಡಲ್ಲ. ಇನ್ನು ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು, ಅದನ್ನೆಲ್ಲ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಒನ್ಸ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಪೂಜೆಗೆ ಸಂಬಂಧಪಟ್ಟಿರುವಂಥ ಕೆಲಸಗಳೆಲ್ಲನೂ ಮಾಡ್ಕೊಳ್ತೀನಿ. ಬೆಳಗಿನ ಜಾವನೇ ಇದನ್ನೆಲ್ಲ ಮುಗಿಸ್ಕೊಂಡ್ರೆ ಸಂಜೆ ಟೈಮಲ್ಲಿ ನಾನು ಪೂಜಾ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು ಅನ್ನೋದ್ರಿಂದ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ. ಹಾಲಿಡೇಸ್ ಆಗಿರೋದ್ರಿಂದ ಮಕ್ಕಳು ಕೂಡ ಅವ್ರ ರೂಮಲ್ಲಿರುವಂಥ ಬೆಡ್ಶೀಟ್ಸ್ ಎಲ್ಲ ಅವರೇ ಚೇಂಜ್ ಮಾಡ್ತಿದ್ದಾರೆ. ಅಷ್ಟರಲ್ಲಿ ನಾನು ವಿಂಡೋಸ್ ಎಲ್ಲ ಒಂದ್ಸತಿ ವೈಪ್ ಮಾಡಿಕೊಂಡು ಕ್ಲೋಸ್ ಮಾಡ್ತೀನಿ. ಈ ಕಿಟಕಿಯಿಂದ ತುಂಬ ಜಾಸ್ತಿ ಬಿಸಿಲು ಬೀಳ್ತಿತ್ತು, ಕರ್ಟನ್ಸಿಂದ ಒಂದ್ಸತಿ ಕವರ್ ಮಾಡ್ಕೊಂಡಿದ್ದೀನಿ. ಇನ್ನು ಮನೆ ಯಾವಾಗಲೂ ನೀಟಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಕೆಲವೊಂದು ರೊಟೀನ್ಸ್ನ ಫಾಲೋ ಮಾಡ್ತೀನಿ. ಕೆಲವೊಂದು ಡೈಲಿ ಬೇಸ್ಡ್ ಮೇಲೆ ಇರುತ್ತೆ, ಕೆಲವೊಂದು ವೀಕ್ಲಿ ಮಂತ್ಲಿ ಈ ಥರ ರೊಟೀನ್ಸ್ನ ಸೆಟ್ ಮಾಡ್ಕೊಂಡಿರ್ತೀನಿ. ಇನ್ನು ಸೈಕಲ್ಸ್ ಎಲ್ಲ ಮುಗಿದ ಮೇಲೂ ಕೂಡ ಕೆಲವೊಂದು ಕ್ಲೀನಿಂಗ್ಸ್ನ ಮಾಡ್ಕೊಳ್ತೀನಿ. ಪ್ರತಿಯೊಂದನ್ನು ನಾನು ಪದೇ ಪದೇ ಶೇರ್ ಮಾಡೋಕ್ಕಾಗಲ್ಲ, ಬಟ್ ಈಗಾಗಲೇ ಕೆಲವೊಂದು ವೀಡಿಯೋಸ್ನ ಶೇರ್ ಮಾಡಿರೋದ್ರಿಂದ ಜಸ್ಟ್ ಆ ಒಂದು ವಿಡಿಯೋ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಇನ್ನು ಬಟ್ಟೆ ಎಲ್ಲ ಫೋಲ್ಡ್ ಮಾಡೋದು ಜಾಸ್ತಿನೇ ಇತ್ತು, ಅದನ್ನೆಲ್ಲ ಕೂಡ ಬೆಡ್ ಮೇಲೆ ಹಾಕ್ಕೊಂಡು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಆಗಿದ್ದರಿಂದ ಇದೇ ಬೆಡ್ ಮೇಲೇ ನೀಟಾಗಿ ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಿ ಕೆಲವೊಂದು ಬಟ್ಟೆ ಎಲ್ಲ ಐರನ್ ಮಾಡ್ಕೊಂಡಿದ್ದಾಯಿತು. ಈಗ ಈವ್ನಿಂಗ್ ಟೈಮ್ ಆಗಿದೆ, ಕಿಚನ್ನ ಒಂದು ಸತಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಪೂಜಾ ರೂಮ್ನ ಕ್ಲೀನ್ ಮಾಡ್ಕೊಳ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ನಿಮ್ಮಲ್ಲಿ ಸುಮಾರು ಜನ ಕ್ಲೀನಾಗಿರೋವಂಥ ಕಿಚನ್ನೇ ಪದೇ ಪದೇ ಏನು ಕ್ಲೀನ್ ಮಾಡ್ತೀರಾ ಅಂತ ಕೇಳ್ತಿರ್ತೀರ. ಬಟ್ ದೂರದಿಂದ ನೋಡಿದಾಗ ಕಿಚನ್ ಕ್ಲೀನಾಗೇ ಕಾಣಿಸುತ್ತೆ, ಹತ್ತಿರದಿಂದ ಅಬ್ಸರ್ವ್ ಮಾಡಿದ್ರೇ ಕಲೆಗಳನ್ನೋದು ಕಾಣಿಸೋದು. ಕಿಚನ್ ಕ್ಲೀನ್ ಆದಮೇಲೆ ಈವ್ನಿಂಗ್ ಟೈಮ್ಗೆ ಒಂದ್ಸತಿ ನೀಟಾಗಿ ಫ್ರೆಶ್ ಆಗಿ ಪೂಜಾ ರೂಮ್ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಿರುವಂಥ ಶಾರ್ಟ್ ವಿಡಿಯೋನ ಈಗಾಗಲೇ ನಾನು ಪೋಸ್ಟ್ ಮಾಡಿರ್ತೀನಿ. ಇನ್ಸ್ಟಾನ ನೀವು ಯಾರಾದರೂ ಫಾಲೋ ಮಾಡ್ತಿಲ್ಲ ಅನ್ನೋದಾದರೆ ಐಡಿ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಫಾಲೋ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ, ಮೋಟಿವೇಶ್ನಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.